ಆರಾಧ್ಯ ಅವರೇ, ದಿಲೀಪ್ ಅವ್ರದ್ದೊಂದು ಕ್ವಶನ್ ಇರೋದದೆ. ಅವ್ರು ಹೇಳ್ತಾ ಇರೋದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತಾದರೆ ಅದನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ವಿ. ಆದರೆ ವಿದ್ಯಾರ್ಥಿಗಳ ಹೆಸರಲ್ಲಿ ನಮ್ಮನ್ನು ಸೋಲಿಸೋದಕ್ಕಾಗದವರೆಲ್ಲ ಒಟ್ಟು ಸೇರಿಕೊಂಡು ಮಾಡ್ತಾ ಇರುವಂಥ ಸಂಘಟಿತ ಪ್ರಯತ್ನ ಇದು. ಅವರ ನಿರಾಧಾರ ಅದು. ಯಾಕೆಂದರೆ 23 ಲಕ್ಷ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅದರನ್ನು ಬೆಂಬಲಿಸಿ ಸಾಕಷ್ಟು ಸಂಘಟನೆಗಳಿರ್ಬೋದು, ಸಾಕಷ್ಟು ಜನ ಅವರ ಪೇರೆಂಟ್ಸ್ ಇರ್ಬೋದು, ಅವರ ತಾತ ಮುತ್ತಾತ ಇನ್ನೊಬ್ಬರು ಮತ್ತು ಪ್ರತಿಯೊಬ್ಬರು ಸೇರಿರುವಂತಹ ಒಂದು ಅವಕಾಶ. ಅವ್ರಿಗೂ ಸಹ ಫ್ರಸ್ಟ್ರೇಷನ್ ಆಗಿದೆ, ಅವ್ರಿಗೂ ಸಹ ಕೋಪ ಇದೆ. ಈ ರೀತಿ ಆಗಬಾರ್ದಾಗಿತ್ತು. ಪದೇ ಪದೇ ಇದು ಮೊದಲೇನಲ್ಲ, 5 ಬಾರಿ ನೀಟ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು. 4 ಬಾರಿ ಸುಮ್ಮನೆ ಇದ್ದಂಥ ಜನ 5ನೇ ಬಾರಿ ಇದಕ್ಕೆ ಕೋಪಗೊಳಗಾಗಿದ್ದಾರೆ. ಇದು ದೊಡ್ಡ ಮಟ್ಟದ ಲೀಕ್ ಆಗಿದೆ. ಅಂದರೆ ಇಲ್ಲಿ ಹಣ ಸಹ ವ್ಯವಹಾರ ಆಗ್ತಾ ಇದೆ. ಸಾಕಷ್ಟು ಹಣ ವ್ಯವಹಾರ ಆಗಿರ್ತಕ್ಕಂಥದ್ದು, ಫೋನ್ಪೇ ಮುಖಾಂತರ ಆಗಿರ್ತಕ್ಕಂಥದ್ದು, ವಾಟ್ಸಪ್ ಮುಖಾಂತರ ಪ್ರಶ್ನೆ ಪತ್ರಿಕೆ ಹೋಗಿರ್ತಕ್ಕಂಥದ್ದು ಎಲ್ಲರೂ ಸಹ ನೋಡಿದ್ದೇವೆ. ಇದು ಏನು ಆಗಿರ್ಬೋದು. ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಅರೆಸ್ಟ್ ಮಾಡಲಿಲ್ಲ, ಮನೆಯಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಅವರ ಭಾವನೆಗಳಿಗೆ ನೀವು ಬೆಲೆ ಕೊಡಿ. ಒಬ್ಬ ಮಿನಿಸ್ಟರ್ನ ನೀವು ಬದಲಾವಣೆ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಮುಜುಗರ ಆಗೋದಿಲ್ಲ. ಯಾಕಂದರೆ ತಪ್ಪಾಗಿರ್ತಕ್ಕಂಥದ್ದು ಆ ಶಿಕ್ಷಣ ಇಲಾಖೆಯಲ್ಲಿ ತಪ್ಪಾದಾಗ ಅದು ಹೊಣೆಗಾರಿಕೆ ಬಂದು ಅದನ್ನು ಬದಲಾಯಿಸಿದ್ದೀವಿ ಅಂತ ನೀವು ಸಂದೇಶ ಕೊಡ್ಬೋದು. ಪ್ರತಿ ವಾರ ಮನ್ ಕಿ ಬಾತ್ ಮಾಡುವಂತಹ ಪ್ರಧಾನಮಂತ್ರಿಗಳು ಒಂದೇ ಒಂದು 20-21 ದಿನ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ವಿದ್ಯಾರ್ಥಿಗಳ ಒಂದು ಇದಕ್ಕೆ ಈ ಸಮಸ್ಯೆಗೆ ಒಂದೇ ಒಂದು ಮನ್ ಕಿ ಬಾತ್ ಆದರೂ ಮಾಡ್ಬೋದಾಗಿತ್ತಲ್ಲ. ಇಲ್ಲ 8 ಗಂಟೆಗೆ ಬಂದು ಬಾಯಿನೋ ಬೆಹನೋ ಅಂತಾರಲ್ಲ, ಅದನ್ನಾದರೂ ಹೇಳ್ಬೋದಾಗಿತ್ತಲ್ಲ. ಏನು ಸಮಜಾಯಿಷಿ ಕೊಡ್ತಾ ಇದ್ದೀರಾ ನೀವು? ಅಂದರೆ 1 ಕೋಟಿ ಜನ ಇದರಲ್ಲಿ ಸಂತ್ರಸ್ತರಾಗಿದ್ದಾರೆ. ಅಂದರೆ ಅವ್ರು 23 ಲಕ್ಷ ಪ್ಲಸ್ ಅವ್ರ ಕುಟುಂಬನೂ ಸೇರಿ 1 ಕೋಟಿ ಜನರು ಏನಾದರೂ ಆದರೂ ಪರವಾಗಿಲ್ವಾ ನಿಮಗೆ? ಈ ದೇಶದ ಮುಖ್ಯಸ್ಥರಾಗಿರ್ತಕ್ಕಂತಹ ನೀವು ಒಂದು ವ್ಯವಸ್ಥಿತವಾದಂತಹ ಒಂದು ಪರೀಕ್ಷೆಗಳು ನಡಿಬೇಕಾದಂಥದ್ದು ತಪ್ಪಾದಾಗ ಮತ್ತೊಮ್ಮೆ ಬಾರಿ ಪರೀಕ್ಷೆ ಅಂತೂ ನಡೆಸಿದ್ದೀರಾ. ಆದರೆ ಗುಡ್ಡಗಾಡು ಪ್ರದೇಶಗಳಿಂದ ಮಕ್ಕಳೇನು ಹೊರಗಡೆ ಬಂದಿದ್ರು, ಸಿಟಿಗಳಿಗೆ ಬಂದು ಎಕ್ಸಾಮ್ ಬರೆದಿದ್ರು, ಮತ್ತೆ ಆ ಗುಡ್ಡಗಾಡು ಪ್ರದೇಶಗಳಿಂದ ವಾಪಸ್ ಬಂದು ಎಕ್ಸಾಮ್ ಬರೆಯುವಂತಾಯಿತು. ಆ ಒಂದು ನಷ್ಟಗಳನ್ನು ಭರಿಸುವಂಥ ಕೆಲಸಗಳನ್ನು ನೀವೇನು ಮಾಡಿದ್ರಾ? ಆ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿದ್ರಾ? ಆ ಮಕ್ಕಳಿಗೆ ಟ್ಯೂಷನ್ ವ್ಯವಸ್ಥೆಗಳೇನಾದರೂ ನೀವು ಮಾಡಿದ್ರೆ 1 ತಿಂಗಳು ಗಡುವು ಕೊಟ್ರಿ, ಎಕ್ಸಾಮ್ ಮಾಡಿದ್ವಿ. ಆ ರೀತಿ ಯಾವುದೇ ಉಪಕ್ರಮಗಳನ್ನು ನೀವು ತಗೊಳ್ಳಿಲ್ಲ. ಉಪಕ್ರಮಗಳನ್ನು ತಗೊಳ್ಳದೆ CET-ಗೆ ನೀವು ನೀಟ್ಗೆ ಎಕ್ಸಾಮ್ ಫೀಸ್ ಅಂತ ಕಟ್ಟಿಸ್ಕೊಂಡಿದ್ರೆ ಅದನ್ನೊಂದು ರಿಫಂಡ್ ಮಾಡಿದ್ರಾ? ನೀಟ್ ರಿಫಂಡ್ ಆಗಬೇಕಲ್ಲ. CET ಲೀಕೇಜ್ ಆಗಿದೆ, ಇದನ್ನ ಹೊಸ ಪರೀಕ್ಷೆ ಮಾಡಿದ್ದೀವಿ, ಹಳೆ ಪರೀಕ್ಷೆಗೆ ಕೊಟ್ಟಂತಹ ಹಣವನ್ನಾದ್ರೂ ರಿಫಂಡ್ ಮಾಡಿದ್ರ? ಅದನ್ನು ಮಾಡೋದಿಲ್ಲ. ಅದು ನಿಮ್ಮ ಡಿಮ್ಯಾಂಡ್ ಇಲ್ಲ. ಅದಿಲ್ಲ ನೋಡಿ, ಅದನ್ನೇ ಹೇಳ್ತಾ ಇರೋದು, ಹೊಣೆಗಾರಿಕೆ ಉತ್ತರದಾಯಿತ್ವ ಅಂತ. ಈ ಜನರ ಸಮಸ್ಯೆಯನ್ನು ಆಲಿಸುವ ಹೋರಾಟದ ಡಿಮ್ಯಾಂಡ್ ಅದಲ್ಲ ಸರ್, ಮೋದಿ ರಾಜೀನಾಮೆ ಕೊಡ್ಬೇಕು ಅಷ್ಟೇ ನಿಮ್ಮ ಹೋರಾಟದ ಸಮಸ್ಯೆ. ಅದು ಇದೆ. 21 ಜನ ಏನು ಈಗ ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆಗೊಳಗಾಗಿದ್ದಾರೆ. ಅವರಿಗೆ ಯಾರು ಕುಟುಂಬಕ್ಕೆ ಎಕ್ಸಾಮ್ ನಡೆಯುತ್ತೆ ಸರ್ ಇಡೀ ರಾಜ್ಯದಲ್ಲಿ. KPSC ಇಂದ ಹಿಡಿದು IAS ವರೆಗೂ ಎಲ್ಲಾ ಪೇಪರ್ಗಳು ಲೀಕ್ ಆಗ್ತಾ ಇದಾವೆ ದೇಶದಲ್ಲಿ. ಅದನ್ನೂ ಸಹ ಜನ ನೋಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅವರ ಭವಿಷ್ಯ ಎಲ್ಲರೂ ಕೇಳ್ತಾ ಇದ್ದೀವಿ. ಪ್ರಶ್ನೆ ಪತ್ರಿಕೆಗಳು ಸಹ ಇವತ್ತು ಸಮಸ್ಯೆ ಇರೋದೇ ಇಲ್ಲಿ. ನೀವು ಪಾಸ್ಟಲ್ ಜೀವಿಸ್ತಾ ಇದ್ದೀರಿ, ನೀವು ಭೂತಕಾಲದಲ್ಲಿ ಬದುಕ್ತಾ ಇದ್ದೀರಿ, ವರ್ತಮಾನಕ್ಕೆ ಬರೋದೇ ಇಲ್ಲ. ನೀವು ಭೂತಕಾಲದಲ್ಲೇ ಓಡಾಡ್ತಾ ಇದ್ದೀರಿ. ಹೇಳೋದು ಬಿಟ್ಟು ಇನ್ನೇನು ಮಾಡೋದು? ನಾನು ಯಾಕೆ ನನಗೆ ನಂದು ಪ್ರಶ್ನೆ ಇರಿ. ಇವರು ಹೇಳ್ತಾರಲ್ಲ ಇಷ್ಟು ದೊಡ್ಡ ಮಟ್ಟದ ಏನಾದ್ರು, ಇವರು 1990ರಿಂದ ಎಷ್ಟು ಪ್ರತಿಭಟನೆಗಳು ಮಾಡಿರಬೇಕು? ಎಷ್ಟು ಪ್ರತಿಭಟನೆಗಳು? ಕೋಲ್ಗೇಟ್ ಪ್ರತಿಭಟನೆಗಳು ಆದ್ರು. ನಿಜವಾದ ಅನ್ಯಾಯವನ್ನ ಭರಿಸಲಿಕ್ಕೆ ನಾವು ರೆಡಿ ಇದ್ದೀವಿ. ಆದ್ರೆ ವಿದ್ಯಾರ್ಥಿಗಳ ಪ್ರಶ್ನೆಗೆ ನೀವು ಮುಂದುವರಿಸಿ ಸರ್. ನನ್ನ ಪ್ರಶ್ನೆಗೂ ಇವರು, ಯಾಕೆಂದ್ರೆ ಬ್ಲಾಕ್ ಮನಿ ಎಜಿಟೇಷನ್ ಒಂದು ಹೋರಾಟ ದೊಡ್ಡ ಮಟ್ಟದ ಬಿಜೆಪಿ ಮಾಡ್ತು, ಮತ್ತೆ ಆಂಟಿ ಕರಪ್ಷನ್ ಮೂವ್ಮೆಂಟ್ ಅನ್ನು ಮಾಡ್ತು, ಲ್ಯಾಂಡ್ ಅಕ್ವಿಸಿಷನ್ಗೆ ಫಾರ್ಮರ್ಸ್ ಬಗ್ಗೆ ಮೂವ್ಮೆಂಟ್ ಅನ್ನು ಮಾಡ್ತು, ದೊಡ್ಡ ಹೋರಾಟಗಳನ್ನು ಮಾಡ್ತು. ಹಾಗೂ ಸಹ ಸಾರ್ವಜನಿಕ ಆಸ್ತಿ ನಷ್ಟ ಆಗಿತ್ತು. ಅದು ಪ್ರತಿಭಟನೆ ರೀ. ಯಾವುದೇ ಒಂದು ಸರ್ಕಾರ ಇದ್ದಾಗ ಸರ್ಕಾರವನ್ನ ಕಾಂಪ್ರಮೈಸ್ ನೈತಿಕತೆ
ಮಾತಾಡ್ತಕ್ಕಂಥ ನೈತಿಕತೆ ಇಲ್ಲ ನಿಮಗೆ. ನೈತಿಕತೆ ಇದ್ರೆ 150 ಕೋಟಿಯನ್ನು ಕೊಟ್ಟಿದ್ದೀರಿ ಅಂತ ಉಗ್ರ ಆರಾಧ್ಯ ಅವರೇ. ಅರವಿಂದ್ ಕೇಜ್ರಿವಾಲ್ ಅವರಿಗೆ 150 ಕೋಟಿ ಕೊಟ್ಟಿದ್ದೀರಿ ಅಂತ ದಿಲೀಪ್, ಹೇಳ್ತಾನೆ. ಇವತ್ತು ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಸಬ್ಜೆಕ್ಟ್ ಡೈವರ್ಟ್ ಆಗೋದು ಬೇಡ, ಇದಕ್ಕೆ ಸೀಮಿತವಾಗಿ ಮಾತಾಡಬೇಕಾದ್ರೆ ಒಂದು ಪಕ್ಷ ಮಾತಾಡಬೇಕಾದ್ರೆ ಅದಕ್ಕೆ ನೈತಿಕತೆ ಇರಬೇಕು. ಇಸ್ರೇಲ್ ಅಲ್ಲಿ ಡ್ಯಾನ್ಸ್ ಮಾಡಿಲ್ಲ ಪ್ರಧಾನಮಂತ್ರಿಗಳು, ಅದ್ರ ಬಗ್ಗೆ ಹೇಳಿ. ಯಾವುದೇ ಡ್ಯಾನ್ಸ್ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀರಿ. ಅಮೆರಿಕಾಗೆ ಕಾಂಪ್ರಮೈಸ್ ಆಗಿದ್ದೀರಲ್ಲ, ಅಮೆರಿಕಾಗೆ ಒಂದ್ ನಿಮಿಷ ದಿಲೀಪ್ ಆರಾಧ್ಯ ಅವರೇ ಪ್ಲೀಸ್. ನಟರಾಜ್ ಗೌಡ್ರೆ, ನಾನು ಆರಾಧ್ಯ ಅವರಿಗೆ ಕೇಳಿದಂತ ಪ್ರಶ್ನೆಯನ್ನ ನಿಮ್ಗೆ ಮೂವ್ ಮಾಡ್ತೀನಿ. ಅವರಿಗಿರುವಂತ ಅನುಮಾನ ಇದು, ನೀವೆಲ್ಲರೂ ಒಂದಾಗಿದ್ದೀರಿ, ಅವರನ್ನ ಸೋಲಿಸೋದಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಜೆನ್ಸಿಗಳನ್ನ ಬಿಟ್ಟು, ವಿದ್ಯಾರ್ಥಿಗಳನ್ನ ಮುಂದೆ ಬಿಟ್ಟು, ಅವರ ಬೆನ್ನ ಮೇಲೆ ಬಂದೂಕು ಇಟ್ಟು ಕೇಂದ್ರ ಸರ್ಕಾರವನ್ನು ಗುರಿ ಮಾಡ್ತಾ ಇದ್ದೀರಿ ಅಂತ. ಈಗ ಒಂದಂತೂ ರಕ್ಷಟ್ರೆ, ಒಂದು ಸಮಸ್ಯೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರದ ಏನು ಅಂದ್ರೆ, ತಮ್ಮ ಲೋಪ ಏನಾಗಿದೆ ಆ ಲೋಪನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹೊಣೆಗಾರಿಕೆಯನ್ನು ಅವ್ರು ತೋರ್ತಾ ಇಲ್ಲ, ಆ ಧೈರ್ಯ ತೋರ್ತಾ ಇಲ್ಲ. ಬಹಳ ದುರ್ಬಲರಿದ್ದಾರೆ ಮೋದಿ ಮತ್ತೆ ಧರ್ಮೇಂದ್ರ ಪ್ರಧಾನ್ ಮತ್ತೆ ಬಿಜೆಪಿ. ತಮ್ಮ ಹೊಣೆಗಾರಿಕೆಯನ್ನ ಒಪ್ಕೊಂಡ್ರೆ, ಹೋರಾಟಗಾರರು ಅವರ ಭಾವನೆ ಏನಿದೆ, ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಅಡ್ರೆಸ್ ಮಾಡಿದ್ರೆ ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡೋ ಅಗತ್ಯ ಇಲ್ಲ. ಖಂಡಿತವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ಯಾ, ಆಗಿಲ್ವಾ? ಆಗಿದೆ. ವಿದ್ಯಾರ್ಥಿಗಳಿಗೆ ಖಿನ್ನತೆಗೊಳಗಾದ್ರ ಆಗಿದೆ. ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ 2 ತಿಂಗಳ ಕಾಲ ಅವ್ರ ಸಮಯ ಹಾಳಾಗಿದ್ಯಾ? ಆಗಿದೆ. ಅದಕ್ಕೆ ಯಾರು ಹೊಣೆಗಾರಿಕೆ? ತುಟುಕ್ ಪಿಟಕ್ ಅಂತ ಏನಾದ್ರು ಒಂದು ಮಾತಾಡಿದಾರ ಕೇಳಿ. ಈಗ ಯಾರು ದೇಶದ್ರೋಹಿಗಳಿದ್ದಾರೆ, ಆ ದೇಶದ್ರೋಹಿಗಳನ್ನ ಒದ್ದು ಒಳಗಾಗ್ಲಿಕ್ಕೆ ಮೋದಿ ಮತ್ತೆ ಅಮಿತ್ ಶಾ ಕೈಯಲ್ಲಿ ಯಾರು ಬೇಡಿ ಹಾಕಿ ಅವ್ರನ್ನ ಮನೇಲಿ ಕುಣಿಸಿಲ್ಲ. ಅವ್ರು ಈಚೆ ಇದ್ದಾರೆ, ಅವ್ರ ಕೆಲಸ ಮಾಡ್ತಿದ್ರೆ ಯಾರು ದೇಶದ್ರೋಹಿಗಳಿದ್ರೆ ಒಳಗಾಕಿ, ಯಾರೇ ಹಣ ತಗೊಂಡ್ರೆ ಅವ್ರನ್ನ ಒಳಗಾಕಿ, ಅದು ಕೆಲಸ ಕಾನೂನು ಕ್ರಮ ಮಾಡ್ರಿ. ನೀವ್ ಯಾಕ್ರಿ ಮಕ್ಳಿಗೆ ಅಲ್ಲಿ ವಿದ್ಯಾರ್ಥಿಗಳ ಪೋಷಕರು, ಅವರ ಸ್ನೇಹಿತರು, ಬಂಧು ಮಿತ್ರರು ಯಾರು ಪ್ರೊಟೆಸ್ಟ್ ಬಂದಿದ್ದಾರೆ ಅವ್ರಿಗೆಲ್ಲ ಯಾಕೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ? ಯಾಕ್ರಿ ಹೊಡಿತಾ ಇದ್ದೀರಿ? ಅವ್ರಿಗೆ ಆ ವಿದ್ಯಾರ್ಥಿಗಳು ಕೇಳಿ. ಒಂದ್ ನಿಮಿಷ ದಿಲೀಪ್ ನಾನು ಮತ್ತೊಂದ್ಸಲ ಹೇಳ್ತೀನಿ, ಪ್ಲೀಸ್ ಶಟ್ ಅಪ್. ಐ ಸ್ಪೀಕ್ ದೆನ್ ಯು ಸ್ಪೀಕ್. ನಾನೇನ್ ಹೇಳ್ತೀನಿ ಅಂದ್ರೆ, ಅಲ್ಲಿನ ವಿದ್ಯಾರ್ಥಿಗಳಾಗ್ಲಿ ಅವ್ರ ಪೋಷಕರಾಗ್ಲಿ ಅವ್ರಿಗೆ ಹೊಡಿತಾ ಇದ್ದೀರಿ ನೀವು. ಪೊಲೀಸ್ನವ್ರಿಗೆ ಹೊಡಿತಾ ಇರೋದು, ಅದು ಪೊಲೀಸ್ ಜೀಪ್ಗೆ ಬೆಂಕಿ ಹಾಕ್ತಾ ಇರೋದು. ನೀವು ನನಗೆ ನಿನ್ನೆಯಿಂದ ನಾನು ವಿಜುವಲ್ ನೋಡಿದ್ರೆ ಒಂದೇ ಒಂದು ವಿಜುವಲ್ ಆತರ ಬಂದಿಲ್ಲ. ಬಟ್ ವಿದ್ಯಾರ್ಥಿಗಳ ಪೋಷಕರಿಗೆ ಒದೆ ಬೀಳ್ತಾ ಇರೋದು, ಲಾಠಿ ಚಾರ್ಜ್ ಆಗ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ. ಅಶ್ರುವಾಯು ಹಾಕಿದಿರಿ, ಜಲಪರಂಗಿ ಹಾಕಿದಿರಿ, ಅವರ ಮನುಷ್ಯ ತರ ಟ್ರೀಟ್ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ತಾವು ಇಷ್ಟೊಂದು ವಿವೇಚನಾಹೀನ ಬಿಹೇವಿಯರ್ ಮಾಡುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ, ಇಡೀ ದೇಶದ ವಿದ್ಯಾರ್ಥಿಗಳಿಗೆ ಇವತ್ತು ಆತಂಕ ಆಗಿದೆ. ಅವ್ರಿಗೆ ನೀವು ಅಡ್ರೆಸ್ ಮಾಡಿ. ಅವರಿಂದ ಹೇಳಿ. ಶಕ್ತಿಸೌಧದ ಮೇಲೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದಾಗ ಲಾಠಿ ಚಾರ್ಜ್ ಈ ಹಿಂದೆಯೂ ಕೂಡ ಆಗಿತ್ತು. ಹೊಸದಲ್ಲ ಲಾಠಿ ಚಾರ್ಜ್ ಆಗಿದ್ದು ಈ ದೇಶದಲ್ಲಿ. ಸರಿ. ಈ ರಾಜ್ಯದಲ್ಲೂ ಹೊಸದಲ್ಲ ಲಾಠಿ ಚಾರ್ಜ್ ಆಗಿದ್ದು. ಸರಿ. ಮೀಸಲಾತಿ ಕೇಳಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದ್ರೆ ನಮ್ಮ ಪೊಲೀಸರು ಕೂಡ ಹೊಡೆದು ಓಡಿಸಿದ್ರು. ಇದೇ ಬೆಳಗಾವಿಯಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಸರಿ ನೋಡಿ, ಈಗ ಪ್ರತಿಯೊಂದು ಸರ್ಕಾರಗಳ ನಡೆನುಡಿಗಳನ್ನ ಜನ ನೋಡ್ತಾ ಇರ್ತಾರೆ. ಆ ತಪ್ಪುಗಳಿಗೆ ಆ ಸಮಯದಲ್ಲಿ ಶಿಕ್ಷೆ ಕೊಡ್ತಾರೆ. ಯಾವುದೇ ನಮ್ಮ ಸರ್ಕಾರ ಇದ್ದಾಗ್ಲೂ ಕೂಡ ಯಾವಾಗ ಅಲ್ಲಿ ದೆಹಲಿನಲ್ಲಿ ಅತ್ಯಾಚಾರ, ಒಂದೇ ಒಂದು ಅತ್ಯಾಚಾರಕ್ಕೆ ಪಾರ್ಲಿಮೆಂಟ್ ವರ್ಗು ಬಿಜೆಪಿ ಮತ್ತೆ RSS ಮತ್ತೆ ಅವ್ರ ಕಾರ್ಯಕರ್ತರು ಯಾವ ತರ ನುಗ್ಗಿದ್ದು ಅಂತ ನಾವು ಗಮನಿಸಿದ್ದೀವಿ. ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅಂತ ಬಂದಾಗ RSS ಬಿಜೆಪಿ ಹೆಂಗೆ ಅಣ್ಣಾ ಹಜಾರೆ ಅವ್ರನ್ನ ಹೆಗ್ಲ ಮೇಲೆ ಕುಂಡಿಸ್ಕೊಂಡು ಇವತ್ತು ಎಲ್ಲ ಹಾಕಿದ್ದಾರೆ ಅಂತ ನಾವು ನೋಡಿದ್ದೀವಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಸಮಯದಲ್ಲೂ ಆ ಸಮಯದ ಹೋರಾಟಗಳಿರ್ತವೆ. ಆ ಹೋರಾಟಕ್ಕೆ ಮನ್ನಣೆಯನ್ನ ಕೊಡ್ಬೇಕಾಗತ್ತೆ, ಗೌರವವನ್ನ ಕೊಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. ನಾವು ವಿರೋಧ ಪಕ್ಷವಾಗಿ ನಾವು ಆ ವಿದ್ಯಾರ್ಥಿಗಳ ನೋವಿಗೆ ನೀವು ಸ್ಪಂದಿಸಿ ಅಂತ ನಾವು ಕೇಂದ್ರ ಸರ್ಕಾರವನ್ನ ಕೇಳಬೇಕಾದ್ರೆ ಅವ್ರು ಇಲ್ಲಿವರೆಗೂ ತಾವು ಅದಕ್ಕೆ ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಿಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ಅಲ್ಲದೆ ಶಿಕ್ಷಣ ಇಲಾಖೆಗೆ ಬೇರೆ ಯಾರನ್ನ ಕೇಳಬೇಕು ಹೊಣೆಗಾರಿಕೆಯಾಗಿ? ಅಮಿತ್ ಶಾ ಕೇಳ್ಬೇಕಾ? JP ನಡ್ಡಾ ಕೇಳ್ಬೇಕಾ? ನರೇಂದ್ರ ಮೋದಿ ಕೇಳ್ಬೇಕಾ? ಅವ್ರು ಬಂದು ಉತ್ತರ ಕೊಟ್ಟು, ಅವ್ರು ಬಂದು ಈಗ ಆರಾಧ್ಯ ಸರಿ ಚೆನ್ನಾಗಿ ಹೇಳಿದ್ರು, ಯಾರೋ ಗುಡ್ಡಗಾಡಿಂದ ಪ್ರದೇಶದಿಂದ ಬಂದಂತ ವಿದ್ಯಾರ್ಥಿಗೆ ಅವ್ನಿಗೆ ಟ್ರಾನ್ಸ್ಪೋರ್ಟೇಷನ್ ಅವ್ರು ಮಾಡ್ಕೊಟ್ಟಿದ್ರ? ಅವ್ರು ಕಟ್ಟಿದಂತ ಫೀಸ್ ಅನ್ನು ಕಟ್ಟಿ ವಾಪಸ್ ಕೊಟ್ರ? ಈಗ 3 ಲಕ್ಷ ವಿದ್ಯಾರ್ಥಿಗಳು 2,79,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿಲ್ವಲ್ಲ, ಅವರ ಹಣವನ್ನ ರೀಫಂಡ್ ಮಾಡ್ತಾರ? ಈಗ ಎಲ್ಲದಕ್ಕೂ ಒಂದು ಉತ್ತರವನ್ನು ಕೊಡ್ಬೇಕಾಗತ್ತೆ, ಸಾಂತ್ವನ ಹೇಳ್ಬೇಕಾಗತ್ತೆ. 21 ಜನ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕುಟುಂಬಕ್ಕೆ, ಅವರ ಪ್ರಾಣಕ್ಕೆ, ಅವ್ರ ಕುಟುಂಬಕ್ಕೆ ಏನ್ ಬೆಲೆ ಇಲ್ವಾ? ಅವ್ರ ಭಾವನೆಗಳಿಗೆ ಬೆಲೆ ಇಲ್ವಾ? ದೇಶ ಜನತೆಗಳಲ್ವಾ ಅವರು? ದೇಶ ಪ್ರೇಮಿಗಳಲ್ವಾ ಅವರು? ಆ ದೇಶ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ರಲ್ಲ ಅವರು? ಈ ದೇಶದ ಆಸ್ತಿ ಸತ್ತೋಯ್ತಲ್ಲ ಅವರು? ಅದಕ್ಕೆ ಇವ್ರಿಗೇನು ಕಂಬನಿ ಮಿಡಿಯಲ್ವಾ? ಇಲ್ಲ ಇವ್ರ ಹೃದಯ ಇಲ್ವಾ? ಯಾವ ರೀತಿ ಇದು ಇವ್ರದ್ದು? ಅವರೆಲ್ಲ ದೇಶದ್ರೋಹಿಗಳು ಅನ್ಬಿಡ್ತಾರ? ಅವರ ಪರ ಬಂದೋದವರೆಲ್ಲ ದೇಶದ್ರೋಹಿಗಳಾಗಂದ್ರೆ ಇಲ್ಲಿ ಹೋರಾಟ ಮಾಡ್ತಾರಲ್ಲ ದೇಶದ್ರೋಹಿಗಳ? ನೋಡಿ, ಬಿಜೆಪಿ ಈ ರೀತಿಯ ತಪ್ಪು ಮಾಹಿತಿಯನ್ನ ಜನಗಳಿಗೆ ಕೊಡೋದು ಬಿಟ್ಬಿಟ್ಟು ತಮ್ಮ ಹೊಣೆಗಾರಿಕೆಯನ್ನು ತಗೋಬೇಕು. ಇದು ಯಾವ ರೀತಿಯಾಗಿ ಇವರು ಸೂಕ್ಷ್ಮವಾಗಿ ಬಿಹೇವ್ ಮಾಡೋದಿಲ್ಲ. ಆ ಸಮಯದಲ್ಲಿ ಪ್ರತಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆ ಸಮಯದಲ್ಲಿ ವಿಪಕ್ಷಗಳಾಗಿ ಬರ್ತೀವಿ, ಲೆಫ್ಟ್ ಅವರು ಬರ್ತಾರೆ, ರೈಟ್ ಅವರು ಬರ್ತಾರೆ, JNU ಅವರು ಬರ್ತಾರೆ, ಇಲ್ಲಿ ನೀವು ಕೇಸ್ ಹಾಕ್ಸ್ಕೊಂಡಿರೋರು ಬರ್ತೀವಿ. ನಾನು ಹೋಗ್ತೀನಿ, ನಾನು ಪ್ರೊಟೆಸ್ಟ್ ಬರೋದು, ನನ್ನ ಮೇಲೂ 4-5 ಕೇಸವೆ ಹಂಗಂತ ಹೇಳ್ಬಿಟ್ಟು ನಾನು ಕೇಸ್ಗೆ ಹೋರಾಟಕ್ಕೆ ಹೋಗ್ಬಾರ್ದು ನಾನು? ಅದಕ್ಕಾಗಿ ನೀವು ಅದನ್ನ ಬಿಟ್ಬಿಡಿ.
ನೀವೇನು ಮಾಡ್ತಾ ಇದೀರಿ, ಏನ್ ಕಾಂಪನ್ಸೇಷನ್ ಕೊಟ್ರಿ, ತಮ್ಮ ಧರ್ಮೇಂದ್ರ ಪ್ರಧಾನಿಗೆ ಯಾವಾಗ ಆಚೆ ಹಾಕ್ತೀರಿ, ಯಾವಾಗ ಅವನು ವಜಾ ಮಾಡ್ತೀರಿ? ನಟರಾಜ್ ಗೌಡ್ರೆ, ಒಂದಂತೂ ನನಗೆ ಕ್ಲಿಯರ್ ಆಯ್ತು ಸರ್. ನಾಡಿದ್ದು ನೆಕ್ಸ್ಟ್ ಡಿಬೇಟ್ ನಾವು ಬಿಡದಿ ಬಗ್ಗೆ ಮಾತನಾಡ್ತೀವಲ್ಲ ಸರ್, ನಾನು ನೀವೆಲ್ಲ ಕುತ್ಕೊಂಡು ಮಾತಾಡ್ತೀವಿ. ಆಗ ಈ ಹೋರಾಟದ ಹಿಂದೆ JDS ಇದೆ ಅಂತ ನೀವು ಹೇಳಂಗಿಲ್ಲ. ಮೊನ್ನೆ ಹೇಳಿದ್ರಿ ನೀವು, ಮೊನ್ನೆ ನಂದೇ ಡಿಬೇಟ್ ಅಲ್ಲಿ ಹೇಳಿದ್ರಿ. ಕುಮಾರಸ್ವಾಮಿ ಅವ್ರು ನೇರವಾಗಿ ಬಂದಿದ್ದಾರಲ್ರಿ, ಕುಮಾರಸ್ವಾಮಿ ನೇರವಾಗಿ ಬಂದಿದ್ದಾರಲ್ಲ. ಮತ್ತೆ ಇಲ್ಲಿ ಬಿಜೆಪಿ ಅವರು ಹೇಳಿದ್ರೆ ಏನ್ ತಪ್ಪಾಗುತ್ತೆ ಹೆಂಗಿದ್ರೆ? ಈಗ ಒಂದು ನ್ಯಾಯ ನೀತಿ ಕಾನೂನು ಅಂತ ಇರುತ್ತೆ ರಕ್ಷಿಟ್ರೆ. ಯಾವಾಗ 85% 89% ರೈತರು ಒಪ್ಕೊಂಡಿದ್ದಾರೆ, ಅವರನ್ನು ವಿರೋಧ ಮಾಡಿ ಇನ್ನು 11% ರೈತರನ್ನ ಇಟ್ಕೊಂಡು ನೀವು ರಾಜಕಾರಣ ಹೆಂಗ್ ಗೊತ್ತಾ ನಟರಾಜ್ ಗೌಡ್ರೆ, ತಮಗೆ ಬೇಕಾದ ರೀತಿಯಲ್ಲಿ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳೋದು, ಪರಿಸ್ಥಿತಿಗೆ ಬೇಕಾದ ರೀತಿಯಲ್ಲಿ ಮಾತನಾಡೋದು, ಹಂಗಾಯ್ತಿದ್ದು. ಇಲ್ಲ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ತಕ್ಕನಾಗೆ ಮಾತಾಡ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.